ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕ ಬಾಂಧವರಿಗೆ 2025ನೇ ಇಸ್ವಿಯ ಶುಭಾಶಯಗಳನ್ನು ತಿಳಿಸುತ್ತಾ, ರಾಶಿ ಭವಿಷ್ಯ ಜನವರಿ ತಿಂಗಳು ರಾಶಿ ತುಲಾ ರಾಶಿ. ಎಲ್ಲ ರಾಶಿ ಭವಿಷ್ಯಗಳು ಕೂಡ ಯಥಾಪ್ರಕಾರವಾಗಿ ಗ್ರಹಗತಿಯ ಮೇಲೆಗೆ ಇರುವುದರಿಂದ ಮೊದಲು ಗ್ರಹಗತಿಯನ್ನು ಹಾಗೂ ಭವಿಷ್ಯವನ್ನು ತಿಳಿಯೋಣ. ತುಲಾ ರಾಶಿಯಿಂದ ಕ್ರಮವಾಗಿ ರವಿಯು 3 ಮತ್ತು 4ನೇ ಮನೆಯಲ್ಲಿ, ಕುಜಗ್ರಹನು 10ನೇ ಮನೆಯಲ್ಲಿ, ಬುಧಗ್ರಹನು 2 ಹಾಗೂ 3ನೇ ಮನೆಯಲ್ಲಿ, ಗುರುವು 8ನೆಯ ಮನೆಯಲ್ಲಿ ಹಾಗೂ ಶುಕ್ರನು 5ನೇ ಮನೆಯಲ್ಲಿ, ಶನೈಶ್ಚರನು 5ನೆಯ ಮನೆಯಲ್ಲಿ, ರಾಹು 6ನೇ ಮನೆ ಮೀನರಾಶಿಯಲ್ಲಿ, ಕೇತುಗ್ರಹನು 12ನೇ ಮನೆ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ರವಿಯು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಉದ್ಯೋಗ, ವ್ಯವಹಾರ ಕ್ಷೇತ್ರ ಇಲ್ಲ ವಿದ್ಯಾರ್ಥಿಗಳಿಗೆ ಸ್ಕೂಲುಗಳಲ್ಲಿ ಸ್ಥಾನಪ್ರಾಪ್ತಿಯಾದಿಗಳನ್ನು ಸೂಚನೆಯನ್ನು ಮಾಡ್ತಾನೆ. ವಿವಿಧ ಮೂಲಗಳಿಂದ ಧನಪ್ರಾಪ್ತಿಯನ್ನು ಕೂಡ ರವಿಗ್ರಹನು ಸೂಚನೆಯನ್ನು ಮಾಡ್ತಾನೆ. ಹಾಗೆ ಹಿಂದೆ ಇರತಕ್ಕಂತಹ ರೋಗ ರುಜಿನಗಳ ನಿವಾರಣೆಯನ್ನು ಕೂಡ ತೋರಿಸಿಕೊಡ್ತಾನೆ. ಅದೇ ರವಿಗ್ರಹನು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ತಿಂಗಳಿನ ಅಂತ್ಯಭಾಗದಲ್ಲಿ ಆರೋಗ್ಯ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಉತ್ತಮ. ಆಪ್ತರೊಂದಿಗೆ ಸ್ವಲ್ಪ ಮಟ್ಟಿಗೆ ಕಲಹವನ್ನು ತೋರಿಸಿಕೊಟ್ಟರೂ ನಿಮ್ಮ ವಿವೇಚನೆಯಿಂದ ಆ ಕಲಹಗಳು ದೂರವಾಗುತ್ತದೆ. ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ವಿಘ್ನಗಳನ್ನು ಕೂಡ ರವಿಗ್ರಹನು ತೋರಿಸಿಕೊಡ್ತಾನೆ. ಕುಜನು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಭೂ ಸಂಬಂಧಿ ವ್ಯಾಪಾರದಲ್ಲಿ ಯಶಸ್ಸು, ಧನಪ್ರಾಪ್ತಿಯನ್ನು ತೋರಿಸಿಕೊಡ್ತಾನೆ ಹಾಗೂ ದೇಹದ ಉಷ್ಣಾಂಶವನ್ನು ಕೂಡ ತೋರಿಸಿಕೊಡ್ತಾನೆ. ಸ್ತ್ರೀಯರಿಗೆ ಹಾರ್ಮೋನ್ ಏರುಪೇರುಗಳನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ. ಬುಧಗ್ರಹನು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯತಕ್ಕಂಥದ್ದನ್ನು, ಯಶಸ್ಸನ್ನು, ತಂದೆ ತಾಯಿಗಳಿಂದ ಪ್ರಶಂಸೆಯನ್ನು ಕೂಡ ತೋರಿಸಿಕೊಡ್ತಾನೆ. ಅದೇ ಬುಧಗ್ರಹನು 3ನೇ ಮನೆಯಲ್ಲಿ ತಿಂಗಳ ಅಂತ್ಯಭಾಗದಲ್ಲಿ ಸಂಚಾರವನ್ನು ಮಾಡುವಾಗ ಮನಶ್ಚಾಂಚಲ್ಯತೆಯನ್ನು ಕೂಡ ತೋರಿಸಿಕೊಡ್ತಾನೆ. ಮಿತ್ರ ಲಾಭ, ಅಧ್ಯಾಪಕ, ಸ್ಕೂಲು ಇತ್ಯಾದಿಗಳಲ್ಲಿ ಕೆಲಸ ಮಾಡುವವರಿಗೆ ಪ್ರಗತಿಯನ್ನು ಕೂಡ ತೋರಿಸಿಕೊಡ್ತಾನೆ. ಗುರುವು 8ನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಅತಿಯಾಗಿರ್ತಕ್ಕಂತಹ ಕಷ್ಟಕರವಾಗಿರ್ತಕ್ಕಂತಹ ಪ್ರಯಾಣವನ್ನು, ಆ ಪ್ರಯಾಣದಿಂದ ಆಯಾಸವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಕೋಪ ಏರುಪೇರುವಿಕೆಯನ್ನು ಕೂಡ ತೋರಿಸಿಕೊಡ್ತಾನೆ. ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ, ಉತ್ತಮ. ಶುಕ್ರಗ್ರಹನು 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಗುರು ಹಿರಿಯರ ಭೇಟಿಯನ್ನು, ಹಿತ ಜನರ ಸಮಾಗಮವನ್ನು, ಸಂತಸವನ್ನು ಕೂಡ ತೋರಿಸಿಕೊಡ್ತಾನೆ. ಸ್ತ್ರೀಯರಿಗೆ ಧನ, ಆಭರಣ, ಅಲಂಕಾರ ದ್ರವ್ಯ, ಸುಗಂಧ ದ್ರವ್ಯಗಳ ಪ್ರಾಪ್ತಿಯನ್ನು ಶುಕ್ರಗ್ರಹನು ತೋರಿಸಿಕೊಡ್ತಾನೆ. ಶನೈಶ್ಚರನು 5ನೇ ಮನೆಯಲ್ಲಿ ಇರುವುದರಿಂದ ಪಂಚಮ ಶನಿ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಪುತ್ರ ನಿಮಿತ್ತವಾಗಿರ್ತಕ್ಕಂತಹ ಧನ ವ್ಯಯವನ್ನು, ಮಕ್ಕಳೊಂದಿಗೆ ಕಲಹವನ್ನು ತೋರಿಸಿಕೊಡ್ತಾನೆ. ಪಂಚಮ ಶನಿ ದೋಷ ಪರಿಹಾರಕ್ಕೋಸ್ಕರವಾಗಿ ಶನೈಶ್ಚರರ ಆರಾಧನೆ, ಅಶ್ವತ್ಥ ವೃಕ್ಷಗಳ ಪ್ರದಕ್ಷಿಣೆ ಬಹಳ ಉತ್ತಮ. ರಾಹುಗ್ರಹನು 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಂತಾನ ಪ್ರಗತಿಯನ್ನು, ಕ್ರೀಡೆಯಲ್ಲಿ ಜಯಪ್ರಾಪ್ತಿಯನ್ನು, ಆರ್ಥಿಕ ಅಭಿವೃದ್ಧಿಯನ್ನು ತೋರಿಸಿಕೊಡ್ತಾನೆ. ಕೇತುಗ್ರಹನು 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ತೀರ್ಥಕ್ಷೇತ್ರಗಳ ಸಂಚಾರ ಹಾಗೂ ಅಧಿಕ ಖರ್ಚುಗಳನ್ನು ತೋರಿಸಿಕೊಡ್ತಾನೆ ಹಾಗೂ ಚೋರರಿಂದ ಹಾನಿಯನ್ನು, ಚೋರರ ಭಯವನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ. ತುಲಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ಬಣ್ಣಗಳು ಹಳದಿ, ಬಿಳಿ, ಗೋಪಿ ಚಂದನದ ಕಲರು ಬಹಳ ಉತ್ತಮ ಫಲಪ್ರದಗಳು. ತುಲಾ ರಾಶಿಯವರಿಗೆ ಉತ್ತಮ ದಿನಾಂಕ ವೀಕ್ಷಿಸೋಣ. 8, 14, 19 ಹಾಗೂ 29 ಉತ್ತಮ ದಿನಾಂಕಗಳು. ಈ ರೀತಿಯಾಗಿರ್ತಕ್ಕಂತಹ ತುಲಾ ರಾಶಿಯವರ ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನವಗ್ರಹ ದೇವತೆಗಳ ಅನುಗ್ರಹ ಪ್ರಾಪ್ತಿ, ಇಷ್ಟಾರ್ಥಗಳನ್ನು ಸಿದ್ಧೈಸಲಿ ಅಂಥೇಳಿ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡುತ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.